ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ. ಇಲ್ಲಿ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಆಲ್ರೆಡಿನೇ ನಾಮಿನೇಟ್ ಆದವರಿಗೆ ಆಲ್ರೆಡಿ ಅವರ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಸ್ತಾ ಇದ್ದಾರೆ ಅಡ್ವಾನ್ಸ್ ಆಗಿ. ಎಲಿಮಿನೇಷನ್ ಪ್ರಕ್ರಿಯೆ ಅಡ್ವಾನ್ಸ್ ಆಗಿ ಇಲ್ಲೇ ಗೊತ್ತಾಗ್ತಾಯಿದೆ. ಕಿಚ್ಚ ಸುದೀಪ್ ಅವರು ಇನ್ನೂ ಬಂದಿಲ್ಲ. ಹೆಂಗಪ್ಪ ಅಂದರೆ ಹೇಳ್ತೀನಿ ಕೇಳಿ. ಲಾಸ್ಟ್ ಸೀಸನ್ನಲ್ಲಿ ಹೆಂಗಿತ್ತಪ್ಪ ಅಂದರೆ ಅವರೇನಾದರೂ ನಾಮಿನೇಷನ್ ಆಗಿದ್ದರೆ, ಆಮೇಲೆ ಸಂಡೇ ಎಲಿಮಿನೇಟ್ ಆಗಿದ್ದರೆ ಅವರ ಒಂದು ಬಟ್ಟೆಗಳನ್ನು ಕಿಚ್ಚ ಸುದೀಪ್ ಅವರು ಕರೀತಾರಲ್ಲ ಲಾಸ್ಟಿಗೆ ಟಿ ತೋರಿಸ್ತಾರಲ್ಲ, ಆವಾಗಲೇ ಅವರು ಮನೆಯಲ್ಲಿ ಬಂದು ಅವಾಗ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬರಬೇಕಿತ್ತು. ಬಟ್ ಆದರೆ ಇಲ್ಲಿ ಈ ಸರ್ತಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇವಾಗಲೂ ರೀಸೆಂಟಾಗಿ ಒಂಥರ ಇತ್ತಪ್ಪ. ಫಸ್ಟು ಕಿಚ್ಚ ಸುದೀಪ್ ಅವರು ಕರಿತಿದ್ರು, ಆಮೇಲೆ ಒಳಗಡೆ ಇವರು ಬಂದಾಗ ಎಲ್ಲನೂ ತೊಗೊಂಡು 5 ನಿಮಿಷದಲ್ಲಿ ಪಟ ಅಂತ ಬರಬೇಕಿತ್ತು. ಆಮೇಲೆ ಅವರೇ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ರು ಅಂತ ಹೇಳ್ಬೋದು. ಬಟ್ ಇವಾಗ ಹಂಗಿಲ್ಲ. ಇವಾಗ ಸ್ಟೋರ್ ರೂಮಲ್ಲಿ ತಂದಿಟ್ಟಿದ್ದಾರೆ ಗುರು. ಹೌದು, ನಿಜ ನೀವು ಕೇಳಿದ್ದು. ಆಲ್ರೆಡಿ ಸ್ಟೋರ್ ರೂಮಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರಲ್ಲ ಅವರೆಲ್ಲ ಬಟ್ಟೆನ ಪ್ಯಾಕ್ ಮಾಡಿ ನೋಡ್ಬೋದು. ಇಲ್ಲಿ ಸ್ಟೋರ್ ರೂಮಲ್ಲಿ 1 2 3 4 5 ಬ್ಯಾಗ್ಗಳನ್ನು ಕಂಪ್ಲೀಟಾಗಿ ಪ್ಯಾಕ್ ಮಾಡಿ ಅವುಗಳನ್ನು ವಿನಯ್ ಮತ್ತು ಸಿರಿ ಅವರು ತಂದು ಇಟ್ಟಿದ್ದಾರೆ. ಬಿಗ್ ಬಾಸ್ನವರು ಒಂದು ಲೆಟರ್ ಬರುತ್ತೆ, ಆ ಲೆಟರ್ ಪ್ರಕಾರ ಯಾರು ನಾಮಿನೇಟ್ ಆಗಿದ್ದಾರೆ ಎಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಸ್ಟೋರ್ ರೂಮಲ್ಲಿ ತಂದಿಡಿ ಅಂತ ಹೇಳ್ತಾರೆ. ಎಲ್ಲರೂ ಫುಲ್ ಗಾಬರಿ ಹತ್ರ ಅಂತಲೇ ಹೇಳ್ಬೋದು. ಏನು ಗುರು ಈ ಥರ ಟ್ವಿಸ್ಟ್ ಕೊಡ್ತವ್ರೆ, ಎಲ್ಲರೂ ಬ್ಯಾಗ್ ಇಡಬೇಕಾ? ಇಲ್ಲಿ ವಿನಯ್ ಅವರು ಸಿರಿ ಅವರು ಎಲ್ಲ ಬ್ಯಾಗ್ನ ತಂದು ಇಟ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲರೂ ಅಂದರೆ ನಮ್ರತಾ ಅವರಿಗೂ ನಮ್ರತಾ ಅವ್ರು ಅಂತಾರೆ, ಏನು ಗುರು ಕಿಚ್ಚ ಸುದೀಪ್ ಅವ್ರು ಬರ್ತಾಯಿದ್ದಾರೆ, ನಾವೇನೋ ಖುಷಿಯಲ್ಲಿದ್ದರೆ ಏನೋ ಬ್ಯಾಗ್ ತಂದು ಇಡ್ತಾಯಿದ್ದಾರೆ, ಏನೋ ಟ್ವಿಸ್ಟ್ ಇದೆ ಇಲ್ಲಿ. ನನಗಂತೂ ಏನು ಅರ್ಥ ಆಗ್ತಿಲ್ಲ. ರೂಲ್ಸ್ಗಳು ಸಡನ್ನಾಗಿ ಚೇಂಜ್ ಮಾಡಿದ್ರಲ್ಲ, ಇದು ಏನಿದು ರೂಲ್ಸ್ಗಳು ಅಂತ ಇಲ್ಲಿ ನಮ್ರತಾ ಅವರು ಹೇಳ್ತಾರೆ ಹೊರಗಡೆ ಕೂತ್ಕೊಂಡು. ಇಲ್ಲಿ ವಿನಯ್ ಮತ್ತು ಸಿರಿ ಅವರು ಹೇಳ್ತಾರೆ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಆಗಿದೆ ತಾನೇ ಅಂತ. ಹೌದು ಪ್ಯಾಕು, ಯಾಕಂದರೆ ಈ ಕನ್ಫ್ಯೂಸ್ ಆಗಬೇಡಿ, ಇದು ಆಲ್ರೆಡಿ ಇಲ್ಲಿ ನಡೆದಿದೆ. ಏನು ಹೇಳಿ, ಶೂಟಿಂಗ್ ನಡೆದಿದೆ. ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಬಂದಿದೆ, 1 ದಿವಸ ಬಿಫೋರ್ ನಡೆಯುತ್ತಲ್ಲ ಎಲ್ಲ ಶೂಟಿಂಗ್ ಎಲ್ಲ.